ಪರವಾಗಿಲ್ಲ ಕಣ್ರಿ ಹೀರೋ. ಸ್ಪೀಡು ಜೋರು, ಬ್ರೇಕು ಬೊಂಬಾಟ್. ಏ ಮಿಸ್ಟರ್, ಏನೇ ಅವನು ಹಾಗೆ ಮಾಡ್ತಿದ್ದಾನೆ? ಎಷ್ಟು ಕೊಬ್ಬು. ಏ ಮಿಸ್ಟರ್, ನಿನ್ನೆ ಎಷ್ಟು ಪೊಗರು ಇವಳಿಗೆ ತಿಳಿಸ್ತೀನಿ. ಏನ್ ಮೇಡಮ್? ಏನ್ ಕೆಲಸ ಮಾಡ್ತಾ ಇದೀಯಾ? ನಾನೊಬ್ಬ ಸಣ್ಣ ಮೆಕ್ಯಾನಿಕ್. ಸ್ವಲ್ಪ ರಿಪೇರಿ ಮಾಡ್ಬೇಕು. ಗಾಡಿನ ಬಾಡಿನ? ಕಾರ್ನ. ಓಹೋ. ಬಿಟ್ಟಿ ಏನ್ ಬೇಡ, ಕೂಲಿ ಬಿಸಾಕ್ತೀನಿ. ಏ ಮಿಸ್ಟರ್, ಅಲ್ಲಿ ನೋಡು. ಇರಿ ಇರಿ, ಎಲ್ಲಿ ನೋಡ್ಬೇಕು ನನಗೆ ಗೊತ್ತು. ಅಯ್ಯೋ ಅಯ್ಯೋ, ಇದು ಬಹಳ ಮೇಜರ್ ರಿಪೇರಿ ಮೇಡಮ್. ನನ್ನ ಹತ್ರ ಬರೀ ಸ್ಕ್ರೂ ಡ್ರೈವರ್ ಇದೆ, ಯಾವ ಟೂಲ್ಸು ಇಲ್ಲ. ಅರ್ಥ ಆಯ್ತು. ನಿಂಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಮುಖದ ಮೇಲೆ ಬಿಸಾಕ್ತೀನಿ. ರಿಪೇರಿ ಮಾಡು. ಓ, ಮುಖದ ಮೇಲೆ ಬಿಸಾಕ್ತೀರಾ? ಓಹೋ, ನಿಮ್ ಫಾದರ್ ಏನಾದ್ರು ನೋಟ್ ನಾ ಪ್ರಿಂಟ್ ಮಾಡೋ ಪ್ರೆಸ್ ಇಟ್ಟಿದ್ದಾರಾ? ಮೇಡಮ್, ನೀವು ಇದೇ ಕಾರಲ್ಲಿ ಮನೆಗೆ ಹೋಗ್ಬೇಕು ಅಂದ್ರೆ ನಾನು ಇದನ್ನ ತಗೊಂಡೋಗಿ ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡ್ಕೊಂಡು ಬರ್ಬೇಕು. ಯಾಕೆ ಇಲ್ಲೇ ಮಾಡಕ್ಕಾಗಲ್ವಾ? ಏನ್ ರಸ್ತೆಲೆ ಮಾಡಕ್ ನಾನು ರೋಡ್ ಮೆಕ್ಯಾನಿಕ್ ಅನ್ಕೊಂಡ್ರಾ? ನಾನು ಏನಿದ್ರು ಗ್ಯಾರೇಜ್ ನಲ್ಲೇ ಮಾಡೋದು. ವಾಟ್ ಯು ಸೇ? ಅಯ್ಯೋ, ಈಗ ಏನ್ ಮಾಡೋದು? ಹಗ್ಗ ಇದೆಯಾ? ಇಲ್ಲ. ಸರಿ, ಬಿಚ್ಚಿ ಬಿಟ್ಟೆನಾ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಕಾಮನ್ ಸೆನ್ಸ್. ನಿಮ್ ಪ್ಯಾಂಟು ಅವಳ ಶರ್ಟ್, ಅವಳ ಪ್ಯಾಂಟು ನಿಮ್ ಬನೀನು, ನಿಮ್ ಬೆಲ್ಟು ಅವಳ ಬೆಲ್ಟು ಎಲ್ಲ ಸೇರಿಸಿ ಒಂದು ಹಗ್ಗ ಮಾಡೋದು, ಕಾರ್ನ ಹೇಳ್ಕೊಂಡು ಹೋಗೋದು. ಇಟ್ಸ್ ವೆರಿ ಸೆನ್ಸ್. ಗೀತಾ, ಬಟ್ಟೆ ಬಿಚ್ಚೋಣ ಬಾರೆ. ನಾನ್ ಬಿಚ್ಚೋದಿಲ್ಲ. ಮತ್ ಮನೆಗೆ ಹೋಗೋದು ಹೇಗೆ? ಸರಿ, ನಾನು ಹೋಗ್ತೀನಿ ಬಿಡಿ. ಸರ್ ಪ್ಲೀಸ್ ವೆಯ್ಟ್ ಸರ್. ಈ ಗೀತಾ ಬಾರಮ್ಮ, ಬಾ. ಬಂದ್ರೆ ಬಟ್ಟೆನೆಲ್ಲ ಹೊಡ್ಕೊಂಡು ಹೊರಟೋದ್ನಲ್ಲೇ. ನಾನು ಆಗ್ಲೇ ಹೇಳ್ದೆ, ಕೇಳಿದ್ರಾ? ಪ್ಲೀಸ್ ಪ್ಲೀಸ್. ಏನಿಷ್ಟ ಇಂಥ ಮೋಸನ ಮಾಡೋದು? ಪ್ಲೀಸ್ ನಮ್ ಬಟ್ಟೆನೆಲ್ಲ ಕೊಟ್ಬಿಡಿ ಸರ್. ಮುಖದ ಮೇಲೆ ಹಣ ಬಿಸಾಕ್ತೀನಿ ಅಂತ ಹೇಳಿದ್ಲಲ್ಲ, ದುರಾಂಕಾರಿ. ಕ್ಷಮೆ ಕೇಳ್ಕೋಬೇಕು. ಕ್ಷಮೆನಾ? ಯಾಕೆ? ಯಾಕೆ ಅನ್ನೋದು ಆಮೇಲೆ ಹೇಳ್ತೀನಿ. ಮತ್ತು ನಾನು ಹೇಳಿದ ರೀತಿಲಿ ಕ್ಷಮೆ ಕೇಳ್ಕೋಬೇಕು. ಕೇಳ್ಕೊಳ್ಳಲ್ಲ ಅಂದ್ರೆ ಬಟ್ಟೆ ಸಮೇತ ಗಾಡಿ ಬಿಡ್ತೀನಿ. ಅಯ್ಯೋ ಬೇಡಿ ಸರ್. ಗೀತಾ ಒಪ್ಕೊಡೆ. ಕೆಲಸ ಮುಗಿದು ಆಮೇಲೆ ವಿಚಾರಿಸ್ಕೊತೀನಿ. ಸರ್, ಹ್ಯಾಕ್ ಕ್ಷಮೆ ಕೇಳ್ಕೋಬೇಕು? ನಿನ್ನ ಕೈಗಳಿಂದ ಕೆನ್ನೆಗೆ ಹೊಡ್ಕೊಂಡು ಕೇಳ್ಕೋಬೇಕು. ನಾನು ಅಂದಿದ್ದೆಲ್ಲ ತಪ್ಪಾಯ್ತು ಅಂತ ಕೇಳ್ಕೊ. ತಪ್ಪಾಯ್ತು, ಕ್ಷಮಿಸಿ ಸರ್. ದಯವಿಟ್ಟು ನಮ್ ಬಟ್ಟೆ ಕೊಟ್ಬಿಡಿ ಸರ್. ಹಾಗೆ ಬನ್ನಿ ದಾರಿಗೆ. ಕಾರ್ ರೆಡಿ ಮೇಡಮ್. ಮಿಸ್ಟರ್, ಕಾರಿನ ಕೀಲಿ. ನಟ್ ಟೈಟ್ ಮಾಡಿದ ಕೂಲಿ ಎಷ್ಟು? 100 ರೂಪಾಯಿ. ಒಂದ್ ನಟ್ ಟೈಟ್ ಮಾಡಿದಕ್ಕೆ 100 ರೂಪಾಯಿ? ನಟ್ ಟೈಟ್ ಮಾಡಿದಕ್ಕೆ 1 ರೂಪಾಯಿ. ಯಾವ ನಟ್ಟು ಎಲ್ಲಿ ಲೂಸ್ ಆಗಿದೆ ಅಂತ ಪತ್ತೆ ಮಾಡಿದ್ದಕ್ಕೆ ಫೀಸ್ 99 ರುಪೀಸ್. ಆಲ್ರೈಟ್, ತಗೋ. ಆಗಲ್ಲ ಮಿಸ್, ಆ ನೋಟಿಗೆ ಒಂದು ಕೊಡಿ ಕಿಸ್. ಯು ನಾಟಿ. ಮೇಡಮ್, ನಿಮ್ ಕೊಬ್ಬನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ನಾಟಿ. ನೀವು ನನ್ನ ಹಿತೈಷಿಗಳೇ, ಹಿತಶತ್ರುಗಳು, ನನ್ನ ಸಂಬಂಧಿಗಳೇ, ಇಲ್ಲ ನನ್ನ ಸಮಾಧಿ ಕಟ್ಟಕ್ಕೆ ಹೊರಟಿರುವಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಭಾವ, ನಾನೀಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ಭಾವ. ನಿಯತಿಯ ನಾಯಿ ಹಾಗೋ ನಿಸ್ವಾರ್ಥಕ್ಕೆ ನಾನು ಹಾಗೆ ಭಾವ. ಚಟ್ಪಟ್, ಈ ನಾಯಿ ಅಪ್ಪನ ಜೊತೆಗೆ ನಾನು ನಾಯಿಯಾಗೆ ಇದ್ದೀನಲ್ಲ ಮಾವ. ನಾವು ಈ ಮನೆಯಲ್ಲಿ ಕತ್ತೆಗಳ ಹಾಗೆ ದುಡಿತಾ ಇದೀವಲ್ಲ, ನಮ್ಮನ್ನ ನಂಬಬಾರ್ದಣ್ಣ. ನಂಬ್ತೀನಿ. ನಿಮ್ಮ ನಂಬಿ ನಂಬಿ ನಾನು ಮುಳುಗಿಸ್ತಾ ಇದ್ದೀರಿ. ತಪ್ಪು ನಿಮ್ದಲ್ಲಮ್ಮ. ಮಾರ್ಕಂಡಯ್ಯ, ನೀನ್ ನನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೆ ನಿನಗೆ ಸಲಿಗೆ ಕೊಟ್ಟು
ನಿನ್ ಸಂಸಾರನೆಲ್ಲ ಮನೇಲಿ ಇಟ್ಕೊಂಡು ನನ್ನ ವ್ಯವಹಾರ ನೋಡ್ಕೊಳ್ಳಿ ಅಂತ ನಾ ಹೇಳ್ದೆ ನೋಡು, ಅದೇ ನಾನು ಮಾಡಿ ದೊಡ್ಡ ತಪ್ಪು. ಬಾವ, ಅಧಿಕಾರದ ಪತ್ರ ಕೈಯಲ್ಲಿದೆ ಅಂತ ನಾನೇನ್ ದುರುಪಯೋಗ ಮಾಡಿಲ್ಲ ಬಾವ. ಅಲ್ವಯ್ಯ, ಹೊಸ ಗೋಡೌನ್ ಕಟ್ತಾ ಇದೀವಲ್ಲ, ಅದಕ್ಕೆ ಹಾಕಿದ ಬಜೆಟ್ ಎಷ್ಟು? 15 ಲಕ್ಷ. ಈ ಖರ್ಚಾಗಿರೋದು ಎಷ್ಟು? 30 ಲಕ್ಷ. ಅರ್ಧ ಕೂಡ ಆಗಿಲ್ಲ. ಇನ್ನು ಪೂರ್ತಿ ಆಗೋದಕ್ಕೆ 30 ಲಕ್ಷ ಬೇಕಾಗುತ್ತೆ. ಕೊಟ್ಟಣ ಎಲ್ಲಿಗೆ ಹೋಗ್ತಾ ಇದೆ? ಏನ್ ಬಾವ, ನಾವಾ ತಿಂತಾ ಇದೀವಿ. ಲೇಬರ್ ಪ್ರಾಬ್ಲಮ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ? ಕುಂತ್ರೆ ಬೋನಸ್, ನಿಂತ್ರೆ ಬೋನಸ್ ಅಂತಾರೆ. ಗಟ್ಟಿಯಾಗಿ ಕೂಗಿದ್ರೆ ಬೋರ್ಡ್ ಎತ್ತಾರೆ, ಚಟ್ ಪಟ್ ಸ್ಟ್ರೈಕ್ ಮಾಡ್ತಾರೆ. ಕೆಲಸಗಾರಲ್ಲ ಕೆಲಸ ಮಾಡ್ತಾ ವರ್ಷಕ್ಕೊಂದ್ ದಿವಸ ಬೋನಸ್ ತಗೋತಾರೆ. ನೀವು ಕೂತ್ಕೊಂಡು ತಿನ್ನೋರು ಪ್ರತಿದಿನ ಬೋನಸ್ ತಿಂದು ನನ್ನ ಸರ್ವನಾಶ ಮಾಡ್ತಾ ಇದ್ದೀರಿ. ಅಯ್ಯೋ ಅಣ್ಣ 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 ಯಾಕೆ ಹೆಚ್ಚಿಗೆ ಮಾತಾಡ್ತೀರಿ? ಆಯಾಸ ಮಾಡ್ಕೋಬೇಡಿ. ಏನು ಅಂದ್ರೆ ಅವ್ರಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ, ನೀವ್ ಯಾಕೆ ಮಾತಾಡಿಸ್ತೀರಿ? ಅಲ್ವೇ? ನೀವು ಸುಮ್ನೆ ಇರ್ರಿ. ಅಲ್ಲ, ಅವ್ರು ಕೂಡಿಡ್ತೋದ್ ಯಾರಿಗೆ? ಅವ್ರ ಮಗಳ ಗೀತಾಗ ತಾನೆ. ಅವ್ರ ಮಗಳು ಯಾರು? ನಮಗ ಸೊಸೆ ಆಗೋಳು ತಾನೇ ಡ್ಯಾಡಿ. ನೋಡಿದ್ರ ಬಂಗಾರ ಅಂತ ಸೊಸೆ ಬಂದೇ ಬಿಟ್ಲು. ಗೀತಾ, ನಿನಗೆ 100 ವರ್ಷ ಆಯ್ತಮ್ಮ. ಯಾಕಮ್ಮ ಇಷ್ಟು ಲೇಟು? ಅಯ್ಯೋ, ಯಾಕೆ ಹೇಳ್ತೀಯ ಡ್ಯಾಡಿ? ಬರೋ ದಾರಿಲಿ ಕಾರ್ ಕೆಟ್ಟೋಯ್ತು. ಒಬ್ಬ ಮೆಕ್ಯಾನಿಕ್ ಅಂತೆ ಒಂದ್ ನಟ್ ಬಿಗಿ ಮಾಡಿ 100 ರೂಪಾಯಿ ಕಿತ್ಬಿಟ್ಟ. ಅನ್ಯಾಯ, ಅಕ್ರಮ. ಗೀತು, ಇನ್ಮೇಲೆ ನಿನ್ ಯಾವ ನೆಟ್ ಲೂಸ್ ಆದ್ರೂ ನನಗೇಳು. ಏನಂದ್ರೆ? ನಿನ್ ಗಾಡಿ ಯಾವ ನೆಟ್ ಲೂಸ್ ಆದ್ರೂ ನನಗೇಳು. ಫ್ರೀಯಾಗಿ ಚಟ್ಪಟ್ ಅಂತ ಟೈಟ್ ಮಾಡ್ತೀನಿ. ಗೀತಾ, ಈ ಕಾಲದಲ್ಲಿ ಒಬ್ಬೊಬ್ಳು ಹೊರಗಡೆ ಓಡಾಡಬಾರ್ದಮ್ಮ. ಬೇಕು ಅಂದ್ರೆ ನಮ್ ಶಂಕರನ್ ಜೊತೆಲಿ ಕರ್ಕೊಂಡು ಹೋಗು. ಇವನ್ನ ನನ್ ಜೊತೆ ಹೇಗೋ ನಾಳೆ ನಿನ್ನ ಗಂಡ ಆಗೋನಲ್ವೇ? ಗಂಡ? ಈ ಗಂಡ ಪಿಂಡನ? ಚೀಚಿ, ಇವನಿಗೆ ಇಷ್ಟುದ್ದ ಗಡ್ಡ ಬೆಳೆಸಿ, ಕೂದಲು ಬೆಳೆಸಿ, ಕನ್ನಡಕ ಕೊಟ್ರೆ ಅವ್ಳು ಲವ್ ಮಾಡ್ತಾಳೆ ಅಂತ ನಾನಿದ್ರೆ ಪ್ರಯೋಜನವಿಲ್ಲದಾಗ ಆಯ್ತು. ಅಪ್ಪ, ಅವಳಿಗೆ ನಾನು ಡೆಕೋರೇಷನ್ ಹಿಡಿಸ್ಲಿಲ್ಲ ಅಂತ ಕಾಡುತ್ತೆ. ಹೀಗ್ ಮಾಡಿದ್ರೆ ಹಾಗೆ ಇರೋ ಕೂದಲು ಬೋರ್ಸ್ 3 ನಾಮ ಇಟ್ರೆ ಅಲ್ಲಿಗೆ ಗೋವಿಂದ ಗೋವಿಂದ ಅಂತ ಕೈ ಹಿಡ್ಕೊಂಡು ಭಿಕ್ಷೆ ಬೇಡಬೇಕಾಗತ್ತೆ. ಕರೆಕ್ಟ್, ಪ್ರೇಮ ಭಿಕ್ಷೆ ಬೇಡ್ತೀನಿ. ಅದಲ್ಲ ಪದ್ಧತಿ. ಪ್ರೇಮ ಮಾಡ್ಬೇಕಾದ್ರೆ ಕೆಲವು ಪ್ರೇಮ ಪಾಠಗಳನ್ನ ಕಲ್ತ್ಕೋಬೇಕು. ಪ್ರೇಮ ಪಾಠ ನಿನಗೆ ಈ ವಯಸ್ಸಿನಲ್ಲಿ ಎಲ್ಲಿ ಕಲ್ತಿಯೇ? ಯಾರೇ ಹೇಳ್ಕೊಟ್ಟವ್ರು? ನೀವೇ ಅಲ್ವೇನ್ರಿ? ಇದ್ದಲ್ಲಿ ಗೊತ್ತೂ ಇರ್ಲಿಲ್ಲ, ನೋಡು ಇರ್ಲಿಲ್ಲ. ಜನ ಪ್ರೇಮಿಗಳೇ, ನೀವು ಪ್ರೇಮಿಸಿ, ನಾನ್ ನೋಡ್ತೀನಿ. ನಿನ್ನೆದ್ರಗ ಸರಿ, ನಾ ಹೋಗ್ತೀನಿ. ಚಿನ್ನ, ಮುದ್ದಾಗಿ ನನ್ ರಾಜ ಚಿನ್ನ. ಮತ್ತೆ ನೀನು ಮೊದಲು ಪ್ರೇಮ ಮಾಡೋದನ್ನ ಕಲ್ತ್ಕೋಬೇಕು. ಆಮೇಲೆ ಆ ಗೀತಾನ ನಿನ್ನ ಪ್ರೇಮದ ಬಲೆಯಲ್ಲಿ ಹಾಕೋಬೇಕು. ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು. ಆ ಗೀತನ ಆಸ್ತಿ ಎಲ್ಲ ನಮಗ್ ಸೇರ್ಬೇಕು. ಅಷ್ಟೇ ತಾರೆ, ನೀವ್ ಹೇಳಾಕಿ ನಾ ಮಾಡಾಕಿ. ಅಯ್ಯ ಮುಂಡೆದೆ, ಅದು ಹೇಳಿಕೊಟ್ರೆ ಬರುವಂತದ್ದಲ್ವೋ. ಈ ಪ್ರೇಮ ಮಾಡೋ ಹುಡುಗಿ ಹತ್ರ ಮಾತಾಡ್ತಿದ್ರೆ ಒಳ್ಳೆ ಕವಿತೆ ಹರಿದ ಹಾಗೆ ಹರಿಬೇಕು ಮಾತುಗಳು. ಹರಿಸ್ತೀನಿ ಮುಂದಕ್ಕೆ. ಮೊದಲು ಎಲ್ಬೋರ್ಡ್ ಶರ್ಟ್ ಬಿಚ್ಚ ಹಾಕು, ಲಕ್ಷಣವಾಗಿ ಡ್ರೆಸ್ ಮಾಡೋದು ಕರಿ. ಚಟ್ಪಟ್ ಚೆನ್ನಾಗಿ ತಲೆ ಬಾಚ್ಕೊಂಡು ಹೋಗೋ. ತಲೆನಲ್ಲ, ಬಾಚ್ಬೇಕಾಗಿರೋದು ಇದನ್ನ. ಲವ್ ಮಗನೇ, ಗೀತಾ ಲವ್ ಮಾಡೋ ತರ ಮಾತಾಡೋ. ಛೀ, ಮುದಿ ಗೂಬೆಗಳ, ಸುಮ್ನೆ ತಲೆ ತಿನ್ಬೇಡಿ. ನೀವ್ ಹೇಳಿ ನಾನೇ ಲವ್ ಮಾಡ್ಬೇಕಾಗಿಲ್ಲ. ಒಳ್ಳೆಗಿಲ್ಲ, ನನ್ ಸ್ಟೈಲ್ ನನಗ್ ಗೊತ್ತು. ಗೀತು, ನೀನ್ ಇಲ್ಲಿದ್ಯಾ? ಎಲ್ಲಿದ್ದೀನಿ ಅನ್ಕೊಂಡಿದ್ದೆ? ಬಾತ್ರೂಮ್ ಸ್ನಾನ ಮಾಡ್ತಿದ್ಯಾ ತಿಳ್ಕೊಂಡಿದ್ದೆ. ಯಾಕೆ ನೋಡ್ಬೇಕು ಅಂತಿದ್ಯಾ? ಗೀತು, ಬಾತ್ರೂಮ್ ಬಾಗ್ಲಿಗೆ ಎಲ್ಲಿದೆ ತೂತು? ಅದೇಂಗ್ ನೋಡಕ್ಕಾಗತ್ತೆ? ಅದ್ ಸರಿ, ಇವತ್ತೇನ್ ಇಷ್ಟೊಂದು ಖುಷಿಯಾಗಿದೆಯಲ್ಲ? ಗೀತು, ಲವ್ ಮೂಡ್ ಏಕ್ದಮ್ ಹೇಳ್ದೆ ಕೇಳಿದ್ರೆ ಎದ್ದಾತ ಬಂದ್ಬಿಟ್ಟಿದೆ. ಏನು ಲವ್ ಮೂಡ್ ಶುರು ಮಾಡ್ಲಾ? ಮಾಡು. ಓ, ಇಲ್ಲಿಂದ ಶುರುವಾಗ್ತಿದ್ಯಾ? ಮೆಟ್ಟು, ಇಲ್ಲಿದ್ಯಾ ಪ್ರೇಮದ ಗುಟ್ಟು. ಗೀತು, ಯಾವಾಗ್ಲೂ ನಿನ್ ಮೈಗೆ ಅಟ್ಕೊಂಡಿರೋ ಈ ಮೆಟ್ಟಿಗಿರೋ ಅದೃಷ್ಟ ನನಗಿಲ್ವಾ? ಯಾವಾಗ ಕೊಡ್ತೀಯ? ಕೊಡ್ತೀನಿ. ಹದಿನೈದು 770. ಕಾಳ, ನಮಸ್ಕಾರ ಸರ್. ನಮಸ್ಕಾರ ಆಗಿರ್ಲಿ. ಈಗ ಬಂತಲ್ಲ ಲಾರಿ ಲೋಡ್ ಎಷ್ಟು? 15 770. ಎಷ್ಟು ಬರ್ಸಿದೀಯಾ? ಅಷ್ಟೇ ಬರ್ಸಿದೆ ಸರ್. ಯಾಕೆ? ಹೊರಗಡೆಯಿಂದ ಬರೋ ಲೋಡ್ 2 ಟನ್ ಕಮ್ಮಿ ಬರೀಬೇಕು, ಹೊರಗಡೆ ಹೋಗೋ ಲೋಡ್ 2 ಟನ್ ಜಾಸ್ತಿ ಬರ್ಸ್ಬೇಕು ಅಂತ ನಿನ್ ಗೊತ್ತಿಲ್ಲ? ಅದ್ಯಾರೋ ಹೊಸ ಇಂಜಿನಿಯರ್ ರಮೇಶ್ ಅಂತೆ, ಬಹಳ ಸ್ಟ್ರಿಕ್ಟ್ ಅಂದ್ರು. ಯಾವ್ದಕ್ಕೂ ಒಳ್ಳೇದು ಅಂತ ಅಷ್ಟೇ ಬರ್ಸಿದೀನಿ ಸರ್. ರಮೇಶ ಅಷ್ಟು ಸ್ಟ್ರಿಕ್ಟ್? ಅವನ್ ಯಾವನಿಂದ ಹಿಡಿತಾರೆ? ಪುಂಗಿ ಬಾರಿಸಿ, ಪುಂಗಿ. ಮೀನ್ನ? ಗಾಳ ಹಾಕಿ. ಪಕ್ಷಿನ? ಬಲೆಯಿಂದ. ಮನುಷ್ಯರ್ನ? ದುಡ್ಡಿನಿಂದ? ಹೌದೌದು, ದುಡ್ಡು ದುಡ್ಡು. 110 ಕಟ್ಟು ನೋಟ್ ತಗೊಂಡೋಗ ರಮೇಶನ್ ಮುಖದ ಮೇಲೆ ಪಟ 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 ಅಂತ ಬಿಸಾಕಿದ್ರೆ ನಾಯಿ ತರ ರಮೇಶ ಬಾಲಾಲಾಸನಿಂದ ಬರ್ತಾನೆ. ಕರೆಕ್ಟ್ ಸರ್. ಈಗ ಎಷ್ಟು ಬರ್ಸ್ತೀಯಾ? 17 770 ಬರ್ಸ್ತೀನಿ ಸರ್. ಬರ್ಸ್ ಹೋಗು. ಯಾರು? ನಮಸ್ಕಾರ ಸರ್. ಬಂದ್ಯಾ ರಮೇಶ್? ಪಾಪ ಒಳಗೆ. ಡ್ಯಾಡಿ,
ಇವರು ಗೀತಾ ನಮ್ ಫ್ಯಾಕ್ಟ್ರಿಗೆ ಒಬ್ಬ ಹೊಸ ಇಂಜಿನಿಯರ್ ಮ್ಯಾನೇಜರ್ ಕೆಲಸಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದಲ್ಲ ಇವರೇ ಮಿಸ್ಟರ್ ರಮೇಶ್ ಅಂತ ಪ್ರಾಮಾಣಿಕ ವ್ಯಕ್ತಿ, ಕಟ್ಟದ ಬೆಲೆ ತಿಳಿದಿರೋ ದುಡಿಮೆಗಾರ. ಮಿಸ್ಟರ್ ರಮೇಶ್, ಇವಳು ನನ್ನ ಏಕೈಕ ಪುತ್ರಿ ಗೀತಾ. ನಮಸ್ಕಾರ. ನಮಸ್ಕಾರ. ಪಾಪ ಅವಳಿಗೆ. ಗೀತಾ, ಕಾಫಿ ಕಳ್ಸ್ಕೊಡಮ್ಮ. ಸರಿ ಡ್ಯಾಡಿ. ಪಾಪ ಕೂತ್ಕೋ. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಕೂತ್ಕೋಪ. ರಮೇಶ್, ಮ್ಯಾನೇಜರ್ ಕೆಲಸದ ಜೊತೆಗೆ ಇನ್ನೊಂದು ಮುಖ್ಯವಾದ ಜವಾಬ್ದಾರಿ ಕೆಲಸ ಕೊಡಬೇಕು ಅಂತಿದ್ದೀನಿ. ಇದುವರೆಗೂ ನಾನು ಯಾರು ನಂಬುದ್ನೋ ಅವರೇ ನನಗೆ ದ್ರೋಹ ಬಗಿತಾ ಇದ್ದಾರೆ. ಎಷ್ಟೋ ಹಣ ಖರ್ಚಾಗಿ ಹೋಯ್ತು, ಕಟ್ಟಡ ಮಾತ್ರ ಪೂರ್ತಿ ಆಗಲಿಲ್ಲ. ಹಾಕಿದ ಹಣ ಏನಾಗ್ತಾ ಇದೆ ಅದನ್ನ ನೀನು ಪತ್ತೆ ಹಚ್ಚಬೇಕು. ಆದಷ್ಟು ಪ್ರಯತ್ನ ಪಡ್ತೀನಿ ಸರ್. ಗುಡ್. ಫ್ಯಾಕ್ಟರಿ ಪ್ಲಾನು, ಎಸ್ಟಿಮೇಟ್ ಎಲ್ಲ ತಂದು ಕೊಡ್ತೀನಿ. ಡೀಟೇಲ್ ಚೆಕ್ ಮಾಡು. ಸರಿ ಸರ್. ಕಾಫಿ. ಥ್ಯಾಂಕ್ ಯು. ಮೆನ್ಷನ್. ಏನಿದು? ಬಿಲ್. ಬಿಲ್ಲ? ಇದೇನು ಮನೆನಾ ಹೋಟ್ಲಾ? ಮಿಸ್ಟರ್, ನಮ್ಗೆ ಆಗೋರ್ಗೆನೋ ಮನೆ, ಆಗದೆ ಇರೋರ್ಗೆ ಹೋಟೆಲ್. ಓಹೋ. ಒಂದು ಕಾಫಿಗೆ 100 ರೂಪಾಯಿನ? ಕಾಫಿಗೇನೋ ₹1 ಆದ್ರೆ ನಾನೇ ನನ್ ಕೈಯಿಂದ ತಗೊಂಡ್ ಬಂದ್ ಕೊಟ್ಟಿದ್ದಕ್ಕೆ ಸರ್ವಿಸ್ ಚಾರ್ಜ್ 99 ರೂಪೀಸ್. ಯು ನಾಟಿ. ಸತ್ಯ. ಈಗ ಕಾಫಿ ಕುಡ್ದಂಗಾಯ್ತು. ತಗೊಳ್ಳಿ. ಯಾಕೆ, ಏನಾಯ್ತು? ಆ ನೋಟಿನ ಮೇಲೆ ಕಿಸ್ ಕೊಟ್ಕೊಡ್ಬೇಕು. ತಗೊಳ್ಳಿ. ಥ್ಯಾಂಕ್ ಯು. ಏನಿಲ್ಲ, ಹೋಟ್ಲಲ್ಲಿ ಬಿಲ್ ಕೊಟ್ಟ ಮೇಲೆ ಸರ್ವರ್ಗೆ ಈ ರೀತಿ ಹೊಡೆದ ಅಭ್ಯಾಸ ಅಷ್ಟೇ. ಓಹ್, ನೀನೇ ಕಾಫಿ ತಗೊಂಡ್ಬಿಟ್ಟಿಲ್ಲಮ್ಮ? ಡ್ಯಾಡಿ, ಲಕ್ಷ್ಮಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ಲು, ಅದಕ್ಕೆ ನಾನೇ ತಗೊಂಡ್ ಬಂದ್ಬಿಟ್ಟೆ. ರಮೇಶ್, ವಿವರ ಎಲ್ಲ ಇದರಲ್ಲಿದೆ. ಸರಿ ಸರ್, ನಾನು ಬರ್ತೀನಿ. ಸ್ಟಾಪ್. 16,900. 16,900 ಎರಡು ಕಮ್ಮಿ ಅಂದ್ರೆ 14,900 ಬರೀರಿ. ಮಿಸ್ಟರ್, ಆ ಬಿಲ್ ಹಾಗೆ ಇಡು. ಬಾಯ್ಲಿ. ನಿನಗೆ ಹೇಳ್ತಾ ಇರೋದು ಕಮ್ ದಿಸ್ ಸೈಡ್. ಓಹೋ, ನೀನಾ ನಮ್ ಪಾಂಡವಪುರ ಸೀತಮ್ಮನ ಮಗ ಅಲ್ಲ? ಹೌದು. ಏನ್ ಇಲ್ಲಿ ತನಕ ಏನಾದ್ರು ಕೆಲಸ ಹುಡ್ಕೊಂಡು ಬಂದ್ಯಾ? ಬೇಕಾದ್ರೆ ಹೇಳು, ರೆಕಮೆಂಡ್ ಮಾಡ್ತೀನಿ. ಇಲ್ಲಿಗೆ ಹೊಸದಾಗಿ ಅಪಾಯಿಂಟ್ ಆಗಿರೋ ಇಂಜಿನಿಯರ್ ರಮೇಶ್ ನಾನೇ. ಈ ಲಾರಿ ಲೋಡ್ ಎಷ್ಟಿದೆ? 14,900. 2 ಟನ್ ಕಮ್ಮಿ ಬರ್ತಿದ್ಯಾ? ಅಂದ್ರೆ 1 ಲಾರಿ ಲೋಡ್ಗೆ 2 ಟನ್ ಆದ್ರೆ ದಿನಕ್ಕೆ ಇಲ್ಲಿಂದ 25 ಲಾರಿ ಹೋಗುತ್ತೆ. 50 ಟನ್ ಆಯ್ತು. ಇದೆಲ್ಲ ಎಲ್ಲೋಗಿ ಸೇರುತ್ತೆ? ಎಷ್ಟು ಜನ ನಿನ್ಗೆ ಇದ್ರಲ್ಲಿ ಪಾರ್ಟ್ನರ್ಸ್? ಅದ್ರ ಅವಶ್ಯಕತೆ ನಿನಗಿಲ್ಲ. ಹೊಸ ಗೋಡನ್ ಕಟ್ತಾ ಇರೋದು ಆ ಕಡೆ, ನಿನ್ ಕೆಲಸ ಅಲ್ಲಿ. ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ತಲೆ ಹಾಕ್ಬೇಡ. ನಾನ್ ಯಾರು ಗೊತ್ತಲ್ಲ? ಕಾಳ. ಬರೀ ಕಾಳ ಅಲ್ಲ, ಕತ್ತಿ ಕಾಳ. ಅದು ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಪೊಲೀಸ್ನವ್ರಿಗೆ ನಿನ್ನ ಹೆಸರು ಸ್ವಲ್ಪ ಗೊತ್ತಾಗಬೇಕಲ್ಲ. ಅಪ್ಪ, ಡ್ರೈವರ್, ಲಾರಿನ ಆ ಕಡೆ ಪಾರ್ಕ್ ಮಾಡು. ಕಮಾನ್. ಕಾಳ ಲಾರಿ ಲೋಡ್ ವಿಷಯದಲ್ಲಿ ಸಿಕ್ಕಾಕೊಂಡ. ಇಂಜಿನಿಯರ್ ರಮೇಶ್ ಪೊಲೀಸಿಗೆ ಫೋನ್ ಮಾಡ್ತಾ ಇದ್ದಾಳೆ. ಕಳ ನಂಬಿಕಸ್ತ ಅಂತ ನೀನ್ ನಂಬಿ ಕೆಲಸ ಒಪ್ಪಿದ್ರೆ ನಮ್ ಗುಟ್ಟೆಲ್ಲ ಅರ್ಟ್ ಮಾಡ್ಬಿಟ್ಟಲ್ಲ. ಈ ಪೊಲೀಸ್ ಬರ್ತಾರೆ. ಪೊಲೀಸ್ ಬಂದು ಕೂಡಲೇ ತಪ್ಪು ನಿಂದೆ ಅಂತ ಒಪ್ಕೋ. ನಾನ್ಯಾಕೆ ಒಪ್ಕೊಳ್ಳಿ ಸರ್? ನೀವ್ ಹೇಳಿದ್ ನಾನ್ ಮಾಡ್ದೆ. ಹಾಗಂತ ಎಲ್ಲರೂ ಹಿಡಿದು ಒಳಗಾಕಿದ್ರೆ ನಾಳೆ ಬಿಡಿಸೋರು ಯಾರು? ನನ್ ಜೈಲಿಗೆ ಹಾಕ್ತಾರೆ. ನನ್ನ ಹೆಂಡತಿ ಮಕ್ಳ ಗತಿ? ನಿನ್ನ ಮನೆಗೆ 30,000 ರೂಪಾಯಿ ಕೊಡ್ತೀನಿ. ನಿನ್ನ ಮನೆ ನನ್ನ ಮನೆ ಅಂತ ತಿಳ್ಕೊತೀನಿ. ನಿನ್ನ ಹೆಂಡ್ತಿನ ನನ್ನ ಹೆಂಡ್ತಿ ತಿಳ್ಕೊತೀನಿ. ಏನನ್ರಿ? ನೋಡು, ನಿನ್ ಕುಟುಂಬ ಸಾಕೋ ಜವಾಬ್ದಾರಿ ನನಗ್ ಬಿಡು. ಒಳ್ಳೆ ಲಾಯರ್ ನೆಟ್ಟು ಆದಷ್ಟು ಬೇಗ ನಿನ್ನ ಜೈಲಿಂದ ಬಿಡುಗಡೆ ಮಾಡ್ತೀನಿ. ಬಾಯಿ ಮುಚ್ಕೊಂಡು ಒಪ್ಕೋ. ಸರಿ ಸರ್. ನಮ್ ಕಂಪನಿ ಪ್ರಿಸ್ಟೇಜ್ ಎಲ್ಲ ಹಾಳು ಮಾಡ್ತೀಯ. ನಂಬಿಕೆ ದ್ರೋಹ ಮಾಡ್ತೀಯ. ನೋಡಿದ್ರ ಭಾವ, ರಮೇಶ ಇದನ್ನ ಕಂಡಿಡಿದು ಹೋಗಿದ್ರೆ ನಮ್ ಫ್ಯಾಕ್ಟ್ರಿ ಪ್ರಿಸ್ಟೇಜ್ ಹೊರಟೋಗ್ತೀವಿ. ಮಾಡಿದ ತಪ್ಪಿಗೆ ನಮ್ ಭಾವನ ಕಾಲು ಬಿದ್ದು ಕ್ಷಮೆ ಕೇಳು. ಕೇಳು. ಬುದ್ಧಿ ಮಣ್ಣು ತಿಂದು ಏನೋ ತಪ್ಪು ಕೆಲಸ ಮಾಡ್ಬಿಟ್ಟೆ. ದಯವಿಟ್ಟು ಇದೊಂದು ಸಲ ನನ್ ತಪ್ಪು ಕ್ಷಮಿಸ್ಬಿಡಿ ಸರ್. ಇನ್ನೊಮ್ಮೆ ಇಂತ ತಪ್ಪು ಮಾಡಲ್ಲ. ಸರಿ ಸರಿ, ಎದ್ದಳು.
ತಪ್ಪು ಒಪ್ಕೊಂಡಿದ್ದಾನೆ. ಬಿಟ್ಬಿಡ್ತೀರಲ್ಲ ಮಾವ? ಬಿಡೋದಕ್ಕೆ ಬರ್ತಾ ಇದ್ದಾರೆ ಅಲ್ಲಿ. ನಾನು ಕೊಟ್ಟಿದ್ದ ಕಂಪ್ಲೇಂಟ್ ಇವನ್ ಮೇಲೆನೆ. ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಮಾದಯ್ಯ, ಇನ್ ಪೊಲೀಸ್ ಸ್ಟೇಷನ್ಗೆ ತಗೊಂಡು ನಡಿ. ಮಿಸ್ಟರ್ ರಮೇಶ್, ಒಳ್ಳೆ ಕೆಲಸ ಮಾಡಿದ್ಯಪ್ಪ. ಈ ರೀತಿ ಎಲ್ಲಾ ಡಿಪಾರ್ಟ್ಮೆಂಟು ಪತ್ತೆ ಮಾಡು. ಈ ತರ ಹೆಗ್ಗಣಗಳು ಎಷ್ಟಿವೆಯೋ ಏನೋ. ಎರಡಿದೆ, ಬೆಕ್ಕು ಒಂದೇ. ಹಿಡಿಯೋಕ್ಕಾಗುತ್ತಾ? ಕೊಪ್ಪಿರೋ ಹೆಗ್ಗಣಗಳು 100 ಇದ್ರೂ ಸರಿ, ಅವುಗಳನ್ನ ಹಿಡಿಯೋದಕ್ಕೆ ಬೆಕ್ಕು ಒಂದೇ ಸಾಕು. ನಡಿ ರಮೇಶ್. ಬರ್ತಾ ಬರ್ತಾ ಈ ರಮೇಶ್ ನಮ್ಗೆ ತಲೆನೋವಾಗ್ಬಿಟ್ಟ. ಏನ್ ಮಾಡೋದು? ತಲೆನೋವು ವಾಸಿ ಆಗೋಕೆ ಎರಡೇ ದಾರಿ ಇರೋದು. ಒಂದು ಮಾತ್ರೆ ನುಂಗೋದು ಅಥವಾ ತಲೆನೇ ಕಿತ್ತಾಕೋದು. ನಾವ್ ಎರಡನೇದೇ ಮಾಡೋಣ. ಚಟ್ಪಟ್ ಅಂದ್ರೆ ತಲೆ ತೆಗೆದು ಕೊಲೆ ಮಾಡ್ತೀರಾ? ನಾವು ಮಾಡಬೇಕಾದಿಲ್ಲ, ನಾಗ. ಕೆಳಗೆ ನನ್ ಕೊಂದ್ರೆ ಎಷ್ಟು ದುಡ್ಡು ಸಿಗುತ್ತೆ? ದುಡ್ಡ ಕೈ ಜಾರ್ ಬಿತ್ತು, ನಾನೇನ್ ಮಾಡ್ಲಿ? ಕೈ ಜಾರ್ ಬಿಟ್ಟ? ಇದೇನು ಫ್ಯಾಕ್ಟ್ರಿ ತಿಳ್ಕೊಂಡಿದ್ದೀರೋ ಇಲ್ಲ ಕುಸ್ತಿ ಅಖಾಡ ಅಂತ ತಿಳ್ಕೊಂಡಿದ್ದೀರೋ? ನಿಮ್ದೇನೇನು ಹೊರಗಡೆ ಇಟ್ಕೊಳ್ಳಿ. ಕೇಳಿದ್ಯಾ? ಹೊರಗಡೆನೆ ಇಟ್ಕೊಳ್ಳೋಣ. ಯಾವನವನು? ನಿಮ್ಮ ಅಪ್ಪ ಕಣ. ಬಂದ್ಯಾ? ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೋ ನೋಡ್ ಹೋಗೋಣ ಅಂತ ಬಂದೆ. ಬಾಬಾ, ಇದ್ಯಾವ ಆಟ? ನಾನೊಂದು ಆಟ ಆಡಿಸ್ತೀನಿ ಬಾ. ಚಿಲ್ರೆ ನನ್ನ ಮಕ್ಕಳ. ಅಪ್ಪ, ಇದೇನು ಕುಷ್ಠರೋಗಿಗಳನ್ನ ವಾಚ್ಮನ್ ಒಳಗಡೆ ಬಿಡ್ತಾ ಇದ್ದಾರೆ. ಕುಷ್ಠರೋಗಿ ಗೆಟ್ ಔಟ್. ನನ್ನಾಗ ನಿನಗೇನ್ ಬಂತ ರೋಗ? ಆ ರಮೇಶ ಮನುಷ್ಯ ಅಲ್ಲ, ರಾಕ್ಷಸ. ನನ್ ಪ್ರಾಣ ಅಂದ್ಬಿಟ್ಟು ಮಾಂಸ ಎಲ್ಲ ಕುಚ್ಬಿಟ್ಟ. ಗುಡ್ ಮಾರ್ನಿಂಗ್ ರಮೇಶ್. ರಮೇಶ್, ಏನಿದಲ್ಲ? ನೀವೇ ಹೇಳಿದ್ರಲ್ಲ ಹೊರಗಡೆ ನೋಡ್ಕೊ ಅಂತ. ನೋಡ್ಕೊಂಡೆ ಅಷ್ಟೇ. ಏಯ್, ಏನು ಅಷ್ಟವಕ್ರತರ ನಿಂತಿದ್ಯಾ? ಹೋಗ. ಅಯ್ಯೋ, ಏನು ಬಂತು ನನ್ನ ಮಗನೇ? ಗೀತು ಬಂತು. ಗೀತಾ ಒಂಟಿಯಾಗಿ ಬಂದಿದ್ದಾಳೆ. ಹೀರೋ ತರ ಸ್ಟೈಲ್ ಆಗಿ ಹೋಗಿ ಅವಳನ್ನ ಬುಟ್ಟಿಗೆ ಹಾಕು. ತಂದೆಯೇ ಪಿತೃದೇವೋಭವ, ನನ್ನನ್ನು ಆಶೀರ್ವದಿಸು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹಾಯ್ ರಮೇಶ್, ಪ್ಲೀಸ್ ಕಮ್ ಹಿಯರ್. ಏನ್ ಮೇಡಮ್ ತಿರ್ಗಾ ನೆಟ್ ಲೂಸ್? ಐ ಮೀನ್ ನಿಮ್ ಕಾರ್ದು. ರಮೇಶ್, ಡ್ಯಾಡಿ ಅರ್ಜೆಂಟ್ ಆಗಿ ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ, ಕರ್ಕೊಂಡ್ ಬಾ ಅಂತ ಹೇಳಿದ್ರು. ನನ್ನನ್ನು ಕರ್ಕೊಂಬರೋದಕ್ಕೆ ನಿಮ್ಮನ್ನ ಕಳ್ಸಿದ್ರ? ಓಹೋ. ಗೀತು, 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 ನನ್ನ ಪ್ರೇಮ ಉಕ್ಕಿ ಬರ್ತಿರುವಾಗ ನನಗೆ ಕೈ ಕೊಟ್ಟು ಹೋಗ್ತೀಯ, ಅದು ಆ ರಮೇಶನ್ ಜೊತೆಗೆ.
ಇರ್ಲಿ, ನಾಯಿ ತರ ಮೂಸಿ ಪತ್ತೆ ಮಾಡ್ತೀನಿ. ಚಟ್ಪಟ್. ಗೀತು ಚಟ್ಪಟ್. ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋದಂಗೆ ಆ ರಮೇಶ ಬಂದು ನನ್ನ ಪ್ರೇಮ ಪ್ರೀತಿನೆಲ್ಲ ಕೊಚ್ಕೊಂಡು ಹೊರಟೋದ. ಅಪ್ಪ ಅಪ್ಪ ಅಪ್ಪ, ಆ ಗೀತನ ಜೊತೆಗೆ ನನಗೆ ಮದುವೆ ಬೇಡ. ಯಾಕೋ ಅವಳಿಗಿಂತ ಸೆಕೆಂಡ್ ಹ್ಯಾಂಡ್ ಹುಡುಗಿ ಜೊತೆ ಚಟ್ಪಟ್ ಅಂತ ಮದುವೆ ಆಗ್ತೀನಿ. ಚಟ್ಪಟ್ಟದ ಸೆಕೆಂಡ್ ಹ್ಯಾಂಡ್ ಮಾಡ್ಕೋ, ಇದನ್ನ ತಯಾರು ಅನ್ಕೊಂಡ್ಯಾ? ಏನಾಯ್ತು ಹೇಳು? ನನ್ನ ಪ್ರೇಮ ಊಹೆ ಎಲ್ಲ ಕೊಚ್ಕೊಂಡು ಹೊರಟೋಯ್ತು. ಹೊರಟೋಯ್ತಾ? ಅಯ್ಯೋ, ಯಾವ ಕಡೆ ಹೋಗಿದೆ ಹೇಳು, ನಾನು ನಿಮ್ಮಪ್ಪ ಹೋಗಿ ಹಿಡ್ಕೊಂಡ್ ಬರ್ತೀವಿ. ಸಾಕು, ಸುಮ್ನಿದೆ. ಅಂತದೇನಾಯ್ತು? ಅಪ್ಪ, ಗೀತಾ ರಮೇಶ್ ಎಲ್ಲ ಪ್ರೀತಿಸ್ತಾ ಇದ್ದಾರೆ. ಸಿನಿಮಾದಲ್ಲಿ ಹೀರೋ ಹೀರೋಗಿಲ್ ಡ್ಯೂಯಿಟ್ ಆಡೋ ತರ ಆಡೋದನ್ನ ಕಣ್ಣಾರೆ ನೋಡಿದಿನಿ, ಕಿವಿಯಾರೆ ಕೇಳಿದಿನಿ. ನಿಜವೇನೋ? ನಿನ್ ಮಗನ ಸುಳ್ಳು ಹೇಳ್ತೀರಾ? ಹೇಗ್ ಹಾಡ್ತಿದ್ರು? ಅಯ್ಯಮ್ಮ ಜಿಗ್ ಜಿಗ್ ತುಂಟಾಟ ನೋಡಮ್ಮ ಜಿಗ್ ಜಿಗ್, ಯಾರು ಕಳ್ದಾರು ನಿಲ್ಲು, ನಿನ್ನಿಂದ ಊರೆಲ್ಲ ಗುಲ್ಲು. ಕರೆಕ್ಟ್, ಗೀತಾ ಹೀಗೆ ಆಡಿದ್ಲು. ಅಯ್ಯೋ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಏನಮ್ಮ ಅದು? ಅಣ್ಣ, ಕೇಳಿಸ್ಕೊಂಡ್ರ? ಏನಿಲ್ಲ ಬಿಡಿ, ಪರವಾಗಿಲ್ಲ ಹೇಳು. ಸೂಜಿ ಚಿನ್ನದ್ದು ಅಂತ ಕಣ್ಣಿಗೆ ಸಿಚ್ಕೊಳಕಾಗತ್ತಾ? ಏನು ಹೇಳ್ಬೇಕು ಅಂತಿದೀಯೋ ಅದನ್ನ ಸರಿಯಾಗಿ ಹೇಳು. ಏನೋ ಹೆಸರುವಾಸಿಯಾದ ಮನೆತನ, ಒಳ್ಳೆ ಕುಟುಂಬ, ಮರ್ಯಾದೆಯಾಗಿರೋ ಮನೆಗೆ ಮಸಿ ಬೆಳಿತಿದ್ರೆ ಹಾಗ ನೋಡ್ಕೊಂಡು ಸುಮ್ನಿರೋದು. ಯಾರು? ಇನ್ಯಾರು? ನಮ್ ಗೀತಾನೆ. ಗೀತಾನೆ ಏನ್ ಮಾಡಿದ್ಲು? ಶಂಕರು, ಅದೇನ್ ಕಂಡಿದ್ದೀನಿ ಕಂಡ ಹಾಗೆ ಹೇಳು. ಹೇಗೆ ಹೇಳೋಕ್ಕಾಗತ್ತೆ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿ. ಆಮೇಲೆ ದಂಡ ಮಾಡ್ಕೊಳ್ಳಂತೆ, ಈಗ ಹೇಳು. ನಮ್ ಗೀತಾ ಆ ಮ್ಯಾನೇಜರ್ ರಮೇಶ್ ಜೊತೆ ಕುಣಿದಾಡ್ತಾ ತಬ್ಕೊಂಡು ಡೂಯಿಟ್ ಆಡ್ತಾ ಇದ್ಲು. ಗೀತಾನ ನನ್ ಕಣ್ಣಾರೆ ನೋಡಿದಿನಿ ಮಾವಯ್ಯ. ಇಷ್ಟು ಮುಂದುವರೆದು ಬಿಟ್ಲಾ? ಗೀತಾ 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 ಏನ್ ಡ್ಯಾಡಿ? ಬಾಯ್ಲಿ! ಗೀತಾ, ನೀ ಆ ಮ್ಯಾನೇಜರ್ ರಮೇಶನ್ ಜೊತೆ ಚಕ್ಕಂದ ಆಡ್ತಿದ್ಯಂತೆ, ನಿನ್ನೆ ಕೇಳ್ತಾ ಇರೋದು. ಮಾತಾಡು. ನಿಜ ಡ್ಯಾಡಿ, ನಾನು ರಮೇಶ ಒಬ್ಬರನ್ನೊಬ್ಬರು ಮನ್ಸಾರೆ ಪ್ರೀತಿಸ್ತಾ ಇದೀವಿ. ನಿಮ್ ಒಪ್ಪಿಗೆ ಪಡೆದು ಮದುವೆ ಮಾಡ್ಕೋಬೇಕು ಅಂತಿದೀವಿ. ಮುಚ್ಚು ಬಾಯ್! ನಿಮ್ ತಂದೆ ಇನ್ನು ಜೀವಂತವಾಗಿದ್ದಾನೆ ಅನ್ನೋದು ಮರ್ತು ಬಿಟ್ಯಾ? ಇಷ್ಟು ಧೈರ್ಯ ಬಂದ್ಬಿಡ್ತದೆ ನಿನ್ಗೆ? ಗೀತಾ, ನಾ ಹೇಳ್ತಾ ಇದ್ದೀನಿ ಕೇಳು. ಇನ್ಮೇಲೆ ರಮೇಶನ್ ಜೊತೆ ಸೇರ್ ಕುಡ್ದು ಅದನ್ನ ಪ್ರೀತಿಸ್ಕೊಡ್ದು. ಡ್ಯಾಡಿ, ಗೀತು, ನೀನ್ ಒಪ್ಕೋಬೇಡ. ಹೇಗಿದ್ರು ಮದುವೆ ಆಗೋರು ನಾಲ್ತಾಳೆ. ಚಟ್ಪಟ್ ಅಂತ ಕ್ಷಮಿಸ್ತೀನಿ, ಮದುವೆ ಆಗ್ತೀನಿ. ನೀನ್ ಸುಮ್ಮನೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇಂತ ಮಾಡೋ ಹಾಗಿಲ್ಲ. ನಾನು ಹೇಳಿಲ್ವೇ ನಮ್ಮ ಅಣ್ಣ ಅವ್ರ ಕಿವಿಗೆ ಹಾಕಿದ್ರೆ ಅವರೇ ಇತ್ಯರ್ಥ ಮಾಡ್ತಾರೆ ಅಂತ? ಹೌದು, ಇತ್ಯರ್ಥ ಮಾಡಿ. ನಮ್ ಭಾವನ ಗುಣನೇ ಗುಣ. ಮುಹೂರ್ತ ಆಯ್ತು ಬಿಡೋಣ ಭಾವ. ಇಡೋಣ. ನೀವಿಷ್ಟೆಲ್ಲ ಹೇಳಿದ ಮೇಲೆ ನಾನು ಏನ್ ತೀರ್ಮಾನ ಕೈಗೊಂಡಿದ್ದೀನಿ ಅಂತಂದ್ರೆ, ನನ್ನ ಮಗಳು ಗೀತನಿಗೆ ರಮೇಶೇ ಸರಿಯಾದ. ಅಮ್ಮ, ನನ್ನ ಬಾಳೆ ಚಟ್ಪಟ್. ಅದು ಹೇಗ ಚಟ್ಪಟ್ ಆಗುತ್ತೆ? ನಾನಿನ್ನೂ ಬದುಕಿದ್ದೀನಿ, ಹೌದು. ನೋಡ್ತೀನಿ. ಮುತ್ತಮ್ಮ, ಆ ಕಾಲುವೆ ದಾಟಬೇಕಾದ್ರೆ ನಿನ್ ಲಗ್ಗ ಎಲ್ಲ ಒದ್ದೆ ಆಗುತ್ತಲ್ಲ, ಏನ್ ಮಾಡ್ತೀಯಾ? ಈ ಲಂಗ ಸ್ವಲ್ಪ ಎತ್ತದು, ದಾಟೋದು. ಇಲ್ಲಿ ತನಕ ನೀರಿದ್ರ? ಇಲ್ಲಿ ತನಕ ಎತ್ತೋದು, ದಾಟೋದು. ಸರಿ, ಇಲ್ಲಿ ತನಕ ನೀರಿದ್ರ? ಈ- ಏನೆಲ್ಲ ಮಾಡ್ತೀಯಲ್ಲ? ಅಯ್ಯೋ, ಅಯ್ಯೋ, ಅಯ್ಯೋ. ಚಟ್ಪಟ್, ನೋ ಅಡ್ಮಿಷನ್. ಒಳಗೆ ಪ್ರವೇಶವಿಲ್ಲ. ಇವತ್ತೇನ್ ನೀವಿಬ್ರು ಎಡಮಗ್ಲಲ್ಲಿ ಇದ್ದಿದ್ರಾ? ಯಾವ ಬಿಡಿ. ನಿಲ್ಲು, ನಿನ್ನ ಕೆಲಸದಿಂದ ಡಿಸ್ಪೋಸ್ ಮಾಡಿದ್ದಾರೆ. ಯಾಕೆ? ಅದು ನನ್ನ ಇಷ್ಟ ಸರ್. ನೀವು ನಾನೇ ತೆಗೆದಾಕೋಕೆ ಹೇಳಿದ್ದು. ಕಾರಣ ಇಲ್ಲದೆ ನಿನ್ ಕೆಲ್ಸಕ್ಕೆ ತಗೊಳಕ್ಕೆ ನನ್ಗೆ ಎಷ್ಟು ಅಧಿಕಾರ ಇದೆಯೋ, ಕಾರಣ ಇಲ್ಲದೆ ನಿನ್ ಕೆಲಸ ತೆಗೆದಾಕೋಕೆ ಅಷ್ಟೇ ಅಧಿಕಾರ ಇದೆ. ನಿನ್ ಜೊತೆ ಮಾತಾಡೋಕ್ಕೂ ನನ್ನ ಗೌರವಕ್ಕೆ ಧಕ್ಕೆ ಹೊಡಾಕ್ತಿರು. ನಿಮ್ಮ ಗೌರವಕ್ಕೆ ಧಕ್ಕೆ ಬರೋ ಹಾಗೆ, ನನ್ನ ಮನಸ್ಸಾಕ್ಷಿ ಗೊತ್ತಿರೋ ಹಾಗೆ ನಾನೇನು ಮಾಡಿಲ್ಲ ಸರ್. ಸರ್, ಈ ಫ್ಯಾಕ್ಟ್ರಿ ನಾನು ಮಾಡ್ಬೇಕಾಗಿರೋ ಕೆಲಸ ಬೇಕಾದಷ್ಟಿದೆ. ಏನು ಅಗತ್ಯವಿಲ್ಲ, ಹೊಟ್ಟೋಗ್ ಹೋಗ್ತೀನಿ ಸರ್. ನೀವು ನನ್ನ ಕೆಲಸದಿಂದ ತೆಗೆದಾಕಿದ್ರಲ್ಲ ಅಂತ ನನ್ಗೆ ಬೇಜಾರಿಲ್ಲ. ಆದ್ರೆ ಅವ್ರಿವ್ ಚಾಡಿ ಮಾತು ಕೇಳ್ಕೊಂಡು ನಿಮ್ ಜೀವನಕ್ಕೆ ನೀವೇ ಆಪತ್ತು ಅನ್ಕೋತಿದ್ದೀರಾ. ಪ್ಲೀಸ್ ಹುಷಾರಾಗಿರಿ. ನಾನು ಬರ್ತೀನಿ ಸರ್. ನಮಗೆ ಅಡ್ಡಗೋಡೆ ಆಗಿದ್ದವನು ಹೋದ, ಅಷ್ಟೇ ಸಾಕು. ಮುಂದಕ್ಕೆ ಹೆಚ್ಚಮ್ಮ. ಡ್ಯಾಡಿ, ಬಾಯ್ನಲ್ಲಿ ಹೇಳೋಷ್ಟು ಸುಲಭ ಅಲ್ಲ ಡ್ಯಾಡಿ, ಮರೆಯೋದು. ಅವ್ರೇನ್ ತಪ್ಪು ಮಾಡಿದ್ರು ಅಂತ ಅಂಥ ಶಿಕ್ಷೆ ಕೊಟ್ರಿ. ಅವನೊಬ್ಬ ಮೋಸಗಾರ, ನಯವಂಚಕ.
ಅವನು ಪ್ರೇಮಿಸಿದ್ದು ನಿನ್ನಲ್ಲಮ್ಮ, ನಿನ್ನ ಆಸ್ತಿನ. ನಿನ್ನಂಸೆ ಅವನ ನಾಳೆ ಏನ್ ಮಾಡ್ತಿದ್ದ ಗೊತ್ತೇನು? ಈಗ ಅವನು ಚಿಚಿ, ಆ ಫಲಸನ ನನ್ನ ಬಾಯಿನಲ್ಲಿ ಹೇಳೋದು ಅಸಂಖ್ಯ. ಡ್ಯಾಡಿ ಅಂಥದ್ದೇನ್ ಮಾಡಿದ್ರು? ಬೇಡ, ಕೇಳ್ಬೇಡ. ಯಾವುದನ್ನು ನಾನು ಮರಿಬೇಕು ಅಂತಿದ್ದೀನೋ ಮತ್ತೆ ಅದನ್ನು ಕೆದಕಿ ನನ್ನ ಹೊಟ್ಟೆ ಬೆಂಕಿ ಹಾಕ್ಬೇಡ. ಮನುಷ್ಯರು ಆಸ್ತಿಗೋಸ್ಕರವಾಗಿ ಎಂಥ ನೀಚ್ ಕೆಲಸ ಮಾಡೋದಕ್ಕೂ ಹೆದರೋದಿಲ್ಲ. ಈಗ ನೀ ಸುಖವಾಗಿರ್ಬೇಕು. ಆಸ್ತಿಗೋಸ್ಕರವಾಗಿ ಕಾದಿರೋ ರಣಹದ್ದುಗಳಿಗೆ ನೀನು ಬಲಿಯಾಗಬಾರ್ದು. ನನ್ನ ಆಸ್ತಿ ನನ್ನ ಹೆಸರಿಗೆ ಬಿಲ್ ಬರ್ಸ್ಬೇಕು. ನಮಸ್ಕಾರ ಜಗನ್ನಾಥರಾಯರೇ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ನನ್ನ ವ್ಯವಹಾರದಲ್ಲಿ ಮಾರ್ಕಂಡೇನ್ಗಿರೋ ಅಧಿಕಾರನ ಅರ್ಜೆಂಟಾಗಿ ರದ್ದು ಮಾಡಬೇಕು. ನನ್ನ ಮಗಳ ಹೆಸರಿಗೆ ವಿಲ್ ಮಾಡಬೇಕು. ಸರಿ, ನಾಳೆ ಬೆಳಿಗ್ಗೆ ಬರ್ತೀನಿ. ಯಾಕೋ ನಿಲ್ಲಿಸ್ತೀಯ ಕಾರಣ? ಇರು, ಅರ್ಜೆಂಟಾಗಿ ಉಳಿಸ್ಕೊಂಡ್ಬರ್ತೀನಿ. ಅಪ್ಪ ಅಪ್ಪ, ಮೈಸೂರಿನಲ್ಲಿರೋ ಮಾವನ್ ಕೊಲೆ ಮಾಡೋಕೆ ನಾವು ಬೆಂಗಳೂರಿಗೆ ಯಾಕೆ ಹೋಗ್ಬೇಕು? ನಿಲ್ಸು ನಿಲ್ಸು, ಸಾಕು. ನಿನಗೆ ಡ್ರೈವಿಂಗ್ ಬರುತ್ತಾ? ಬರೋಲ್ಲ. ಅದಕ್ಕೆ ಹೇಳ್ತಿರೋ ಡ್ರೈವಿಂಗ್ ಗೊತ್ತಿರೋದು ನನಗೆ. ಈಗ ವಿಷಯ ಇರೋದು ನನಗೆ ಗೊತ್ತಾಗ್ಬೇಕು. ನನ್ನ ಮಗನೇ ಹೇಳು. ಶಂಕರ, ಇದು ಬೀದಿರ್ ಮಾತಾಡೋ ಸುದ್ದಿ ಅಲ್ಲ. ಸ್ವಲ್ಪ ಮುದ್ದಾಗಿ ಹೇಳು. ನೋಡು, ಬೆಂಗಳೂರು ಹೋಗಿ ಹೈಲ್ಯಾಂಡ್ ಹೋಟ್ಲಲ್ಲಿ ಏರ್ ಕಂಡೀಷನ್ ರೂಮ್ ಅಲ್ಲಿ ತಣ್ಣ ಹೇಳ್ತೀನಿ, ಬಿಸಿ ಚಳಿ ಚಳಿಯಾಗಿ ಚೆನ್ನಾಗಿರುತ್ತೆ. ಬಾ ಹೋಗೋಣ. ಏನು ಮಾತಾಡದೆ ಬಾ. ಡಬಲ್ ರೂಮ್ ಬೇಕಾಗಿತ್ತು. ಡಬಲ್ AC ಇರಬೇಕು, ಟಿವಿ ಇರಬೇಕು, ಅದು ಕಲರ್ದು. ಎಷ್ಟು ಮಿನಿಟ್ ಕ್ಯಾಬ್ರೆ ಇದೆಯಾ? ಅಪ್ಪ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಯಾಕೆ ಅಮ್ಮನ ಹತ್ರ ಹೇಳ್ಬೇಕಾ? ಇದೊಂದು ಅರಿತಾ ಬಾಕಿ ದಿವಸ ನಿಮ್ಮ ಅಮ್ಮನಿಗೆ ನಿನ್ ಜೊತೆಲಿ ಕರ್ಕೊಂಡ್ಬಂದು ನನಗೆ ಹೊಡ್ಕೋಬೇಕು. ಎಷ್ಟು ದಿವಸ ಇರ್ತೀರಾ ಸರ್? ಒಂದ್ 2-3 ದಿನ ಆಯ್ತು. ಓಕೆ, ಈ ಕಾರ್ಡ್ ಫಿಲ್ ಅಪ್ ಮಾಡಿ. ಶಂಕರು, ಹೆಸರು ಅಡ್ರೆಸ್ ದೊಡ್ಡದಾಗಿ ಬರೀ. ದೊಡ್ಡ ದೊಡ್ಡ. ಹಾ, ಆ ಟೈಮ್ ಬರೀರಿ. ಟೈಮ್ ಎಷ್ಟಾಯ್ತು? 4:20. ಈಗ 10 ಗಂಟೆ, ಮೈಸೂರು ತಲುಪೋದು 1 ಗಂಟೆ ಆಗತ್ತೆ. ರಾತ್ರಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು 5 ಗಂಟೆ ಒಳಗೆ ಹಿಂತಿರುಗಿ ಬಂದು ರೂಮಲ್ಲಿ ಮಲಗಿರ್ಬೇಕು. ಅಲ್ಲಿವರೆಗೂ ಪೆಟ್ರೋಲ್ ಸರಿ ಹೋಗುತ್ತಾ? ಓಹೋ, ಧಾರಾಳವಾಗಿ ಸರಿ ಹೋಗುತ್ತೆ. ಬೇಗ ಬೇಗ ಹೋಗು. ಆರ್ಡರ್ ಆರ್ಡರ್ ಯುವರ್ ಆನರ್. ಜಗನ್ನಾಥನ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿ ರಮೇಶ್ ಅವ್ರ ಮಗಳನ್ನ ಪ್ರೀತಿಸಿದ್ರು. ಇವರಿಬ್ಬರು ಮದುವೆಗೆ ಅವ್ರ ತಂದೆ ಒಪ್ಪಿಗೆ ಕೂಡ ಕೊಟ್ರು. ಆಮೇಲೆ ರಮೇಶ್ ಒಬ್ಬ ನಂಬಿಕೆ ದ್ರೋಹಿ, ಮೋಸಗಾರ ಅನ್ನೋದನ್ನ ತಿಳ್ಕೊಂಡು ಅವನನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಐ ಮೀನ್ ಡಿಸ್ಮಿಸ್ ಮಾಡಿದ್ರು. ಇದರಿಂದ ರಮೇಶ್ ಹೃದಯದಲ್ಲಿ ಸೇಡು, ಪ್ರತೀಕಾರ ಅನ್ನೋದು ಮನೆ ಮಾಡಿತು. ಮುಯಿಗೆ ಮುಯಿ ತೀರಿಸ್ಕೋಬೇಕು ಅನ್ನೋ ಛಲದಿಂದ ರಮೇಶನೇ ಜಗನ್ನಾಥ್ ಕೊಲೆ ಮಾಡಿದಾನೆ ಅನ್ನೋದು ಸ್ಪಷ್ಟವಾಗಿದೆ. ಕೊಲೆಯಾದ ರಾತ್ರಿ ಆ ಮನೆಯಲ್ಲಿ ತುಂಬಾ ಬೆಲೆ ಬಾಳೋ ಒಂದು ವಜ್ರದ ಹಾರ ಕೂಡ ಕಳವಾಗಿದೆ. ಈ ಪಾಯಿಂಟ್ ಅಲ್ಲಿ ಸಿಕ್ಕಿಬಿದ್ದ ಅವನು. ಮಿಸ್ಟರ್ ರಮೇಶ್, ಇದ್ರ ಬಗ್ಗೆ ನೀವೇನಾದ್ರೂ ಹೇಳೋದಿದೆಯಾ? ಸರ್, ಗೀತಾ ನಾನು ಪ್ರೀತಿಸಿ ನಿಜ. ಜಗನ್ನಾಥ್ ಅವರು ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದ್ದು ನಿಜ. ಆದ್ರೆ ಅದಕ್ಕೆ ನನಗೆ ಕೋಪ ಸೇಡು ಏನೂ ಇಲ್ಲ ಸರ್. ಅವತ್ತಿಂದ ಅವ್ರ ಮನೆ ಧೂಳು ಕೂಡ ನಾನು ತುಳಿಲಿಲ್ಲ. ಜಗನ್ನಾಥ್ ಅವ್ರ ಕೊಲೆಗೂ ಅವ್ರ ಮನೆಗೆ ವಜ್ರದ ಹರದ ಕಳ್ತನಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿರಪರಾಧಿ. ಮಿಸ್ಟರ್ ರಮೇಶ್, ಕೊಲೆಯಾದ ರಾತ್ರಿ ನೀ ಎಲ್ಲಿದ್ದೆ? ನನ್ನ ಮನೇಲಿದ್ದೆ. ನೀನು ನಿಮ್ಮನೇಲಿದ್ದೆ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದೆಯಾ? ದೇವರೊಬ್ಬನ್ ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ಲ ಸರ್. ಆವತ್ತು ನೀನು ಮನೇಲಿ ಇರ್ಲಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ.
ಮಿಸ್ ಗೀತಾ, ಕೊಲೆ ಆದ ರಾತ್ರಿ ಏನ್ ನಡೀತು ಅಂತ ಹೇಳ್ತೀರಾ? ಅವತ್ ರಾತ್ರಿ ನಾನು ರೂಮ್ನಲ್ಲಿ ಮಲಗಿದ್ದೆ. ಮನಸ್ಸು ಸರಿ ಇಲ್ಲದ್ರಿಂದ ನಿದ್ದೆನೂ ಬರ್ಲಿಲ್ಲ. ನಮ್ ತಂದೆ ಕಿರ್ಚಿ ಶಬ್ದ ಕೇಳಿಸ್ತು. ಆ ಗೋಡ್ ಬಂದ್ ನೋಡಿದ್ರೆ ಹಾಲ್ನಲ್ಲಿ ಏನ್ ನೋಡಿದ್ರಿ ಹೇಳಿ. ನಿಮ್ ಉತ್ತರ ಈ ಕೇಸ್ಗೆ ಬಹಳ ಅಗತ್ಯ ಇದೆ. ಪ್ಲೀಸ್. ಮಹಡಿಯಿಂದ ಬರ್ತಾ ರಮೇಶ್ ನನ್ ನೋಡಿ ಹೆದರ್ಕೊಂಡು ಓಡ್ ಹೋದ್ರು. ಗೀತಾ, ರಮೇಶ್ ಅಂತ ಕರೆದ್ರು. ನನ್ ನೋಡಿ ಗಾಬರಿಯಿಂದ ಓಡ್ ಹೋದ್ರು. ಗೀತಾ, ನನ್ನನ್ನ ನಿಮ್ಮನ್ನ ನೋಡ್ದ್ಯಾ? ಮಧ್ಯ ಮಾತಾಡಕ್ಕೆ ಅವಕಾಶ ಇಲ್ಲ. ಮುಂದೆ ಹೇಳಿ. ತಕ್ಷಣ ನನ್ ತಂದೆ ರೂಮ್ಗೆ ಹೋಗಿ ನೋಡ್ದೆ. ಆಗ ಅವರು ಸತ್ತು ಹೋಗಿದ್ರು. ಯುವರ್ ಆನರ್, ರಮೇಶ್ ನಿರ್ದೋಷಿ ನಿರೂಪಿಸೋದಕ್ಕೆ ಇನ್ನೂ ಬಲವಾದ ಸಾಕ್ಷಿ ಆಧಾರಗಳನ್ನು ಪಡಿಬೇಕಾಗಿರೋದ್ರಿಂದ ವಾಯ್ದೆ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರಿಕ್ವೆಸ್ಟ್ ಗ್ರಾಂಟೆಡ್. ಮುಂದಿನ ತಿಂಗಳು 18ನೇ ತಾರೀಕು ತನಕ ವಾಯ್ದೆ ಕೊಡಲಾಗಿದೆ. ಸರ್, ಜಗನ್ನಾಥ ರಾಯರ್ ಕೊಲೆ ಆದ ರಾತ್ರಿ ಅವ್ರ ಮನೆ ನನ್ನ ನೋಡದೆ ಅನ್ನೋ ಗೀತಾ ಹೇಳಿಕೆ ತುಂಬಾ ಆಶ್ಚರ್ಯವಾಗಿದೆ. ಮತ್ತೆ ಆ ರೀತಿ ಖಡಾಖಂಡಿತವಾಗಿ ನಾನೇ ನೋಡಿದೆ ಅಂತ ಹೇಳೋ ಕಾರಣ? ಇದೆಲ್ಲ ಮಾರ್ಕಂಡೇಯನ್ ಕುತಂತ್ರ ಅಂತ ಕಾಣುತ್ತೆ ಸರ್. ಅವಳು ಹೆದರ್ಸಿ, ಅವಳ ಮನಸ್ಸು ಬದಲಾಯಿಸಿ ಸುಳ್ಳೇರಿಸಿರ್ಬೇಕು. ಗೀತಾ ಕೂಡ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾಳೆ ಅಂತ ನಿರ್ಧಾರವಾಗಿ ಹೇಳಕ್ ಬರಲ್ಲ ರಮೇಶ್. ಯಾಕಂತಂದ್ರೆ ಅವಳು ಮನಸ್ಸನ್ನು ಬದಲಾಯಿಸ್ಕೊಂಡಿದ್ರೆ ಈಗಲೂ ನಿಮ್ಮನ್ನೇ ನೆನೆಸ್ಕೊಂಡು ಯಾಕೆ ಅಳ್ತಾ ಇದ್ಲು? ಅದು ಅಲ್ಲದೆ ಮಾರ್ಕಂಡೇಯ ತನ್ನ ಮಗನಿಗೆ ಗೀತನ್ನೇ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇಷ್ಟು ಬಲವಂತದ ಏರ್ಪಾಡು ಯಾಕೆ ಮಾಡ್ಬೇಕಾಗಿತ್ತು? ಬಲವಂತದ ಮದುವೆನ ಶಂಕರ್ ಜೊತೆ? ಹೌದು ರಮೇಶ್, ಇನ್ನು 3 ದಿವಸದಲ್ಲಿ